ನಮಸ್ಕಾರ. ನಾನು ಸೂತ್ರಧಾರ. ನೀವೆಲ್ಲ ಹೇಗಿದ್ದೀರಾ? ಸ್ನೇಹಿತರೆ, ಇಲ್ಲಿ ಕೇಳಿ. ಮಕ್ಕಳಿಗೆ ಸಾಕಷ್ಟು ಆಹಾರ ಕೊಡುವುದಲ್ಲದೆ ಅದು ಒಳ್ಳೆಯದು ಮತ್ತು ಪೌಷ್ಟಿಕವಾಗಿ ಕೂಡ ಇರಬೇಕು ಎನ್ನುವುದನ್ನು ನಾನು ತಿಳಿದುಕೊಂಡೆ. ನನಗೆ ANM ಸಿಸ್ಟರ್ ಶಾಂತಮ್ಮ ಈ ಮಾಹಿತಿಯನ್ನು ತಿಳಿಸಿದರು. ನಿಮ್ಮ ಮಕ್ಕಳು ದೃಢವಾಗಿ ಮತ್ತು ಆರೋಗ್ಯವಾಗಿ ಬೆಳೆಯಬೇಕಾದರೆ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಬೇರೆ ಬೇರೆ ತರಹದ ಆಹಾರವನ್ನು ಕೊಡಬೇಕು. ಅಲ್ಲದೆ ಅವರು ತಿನ್ನುವ ಆಹಾರ ಸರಿಯಾಗಿ ಸಮತೋಲನವಾಗಿ ಅವರ ವಯಸ್ಸಿಗೆ ತಕ್ಕಂತೆ ಇರಬೇಕು. 0ಯಿಂದ 6 ತಿಂಗಳು ತಾಯಿಯ ಹಾಲು ಮಾತ್ರ, ಬೇರೆ ಯಾವ ರೀತಿಯ ಆಹಾರವನ್ನೂ ಕೊಡಬಾರದು. ಉದಾಹರಣೆಗೆ ಬೇರೆ ತರಹದ ಹಾಲು ಮತ್ತು ನೀರು. ಮಗುವಿಗೆ 6 ತಿಂಗಳು ಆಗುವ ಮುಂಚೆ ಬೇರೆ ರೀತಿಯ ಆಹಾರ ಕೊಟ್ಟರೆ ಹೊಟ್ಟೆ ಕೆಡುವುದು ಅಥವಾ ಹೊಟ್ಟೆ ಸೋಂಕು ಬರುವ ಸಾಧ್ಯವುಂಟು. ಅದಲ್ಲದೆ ಈ ವಯಸ್ಸಿನಲ್ಲಿ ತಾಯಿ ಹಾಲು ಮಗುವಿಗೆ ಸಂಪೂರ್ಣ ಆಹಾರ. 6ರಿಂದ 12 ತಿಂಗಳು ತಾಯಿ ಹಾಲು ಕೊಡುವುದಲ್ಲದೆ ದಿನಕ್ಕೆ 3 ಸಲ ಆಹಾರವನ್ನು ಕೊಡಬೇಕು. ಕೊಡುವ ಆಹಾರ ಮೆತ್ತಗೆ ಕಿವುಚಿರಬೇಕು. ಹಾಗೆ ಮಾಡುವುದರಿಂದ ಆಹಾರ ಮಗುವಿನ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮಿಕ್ಸಿಯಲ್ಲಿ ಹಾಕಿ ರುಬ್ಬಬಾರದು. ಇದರಿಂದ ಆಹಾರದಲ್ಲಿರುವ ನಾರಿನ ಅಂಶ ಹೊಡೆದು ಮಲಬದ್ಧತೆ ಉಂಟಾಗಲು ಸಾಧ್ಯ. 12ರಿಂದ 24 ತಿಂಗಳು ಮಗುವಿಗೆ ದಿನದಲ್ಲಿ 3 ಬಾರಿ ಆಹಾರ ಮತ್ತು 2 ಬಾರಿ ತಿಂಡಿ ಕೊಡಬೇಕು. ಇದರ ಜೊತೆ ತಾಯಿಯ ಹಾಲನ್ನು ಕೊಡುವುದನ್ನು ನಿಲ್ಲಿಸಬಾರದು. ಆಹಾರದಲ್ಲಿ ಭಿನ್ನವಾದ ಗುಂಪುಗಳು ಇರಬೇಕು. ಒಂದೇ ಗುಂಪಿನ ಆಹಾರ ಕೊಡುವುದರಿಂದ ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಮಗುವಿನ 1ನೆಯ ವರ್ಷದಿಂದ ಕೊಡುವ ಆಹಾರದಲ್ಲಿ ಈ ಕೆಳಗಿನ 4 ರೀತಿಯ ಗುಂಪುಗಳು ಇರಬೇಕು. 1. ಪ್ರೋಟೀನ್ಸ್ ದೇಹದ ಬೆಳವಣಿಗೆಗೆ ಮುಖ್ಯ. ಈ ಗುಂಪಿನಲ್ಲಿ ಬೇಳೆಗಳು, ಮೊಸರು, ಹಾಲು ಮತ್ತು ಮೊಟ್ಟೆ ಇರುತ್ತದೆ. 2. ಫ್ಯಾಟ್ಸ್ ಅಂದರೆ ಕೊಬ್ಬಿನಂಶ ಇರುವ ಆಹಾರ. ಬೆಣ್ಣೆ, ತುಪ್ಪ ಮತ್ತು ಎಣ್ಣೆ ಈ ಗುಂಪಿನಲ್ಲಿ ಇರುತ್ತದೆ. 3. ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂದರೆ ನಮ್ಮ ದೇಹವನ್ನು ರಕ್ಷಿಸುವ ಅಂಶಗಳು. ಈ ಗುಂಪಿನಲ್ಲಿ ಹಣ್ಣುಗಳು, ಹಸಿರು ಬಣ್ಣದ ಸೊಪ್ಪು ಮತ್ತು ಕೇಸರಿ ಹಾಗೂ ಹಳದಿ ಬಣ್ಣದ ತರಕಾರಿಗಳು ಇರುತ್ತವೆ. 4. ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಶಕ್ತಿ ಕೊಡುವ ಆಹಾರ. ಈ ಗುಂಪಿನಲ್ಲಿ ಅನ್ನ, ರೊಟ್ಟಿ ಅಥವಾ ಚಪಾತಿ, ಇಡ್ಲಿ, ದೋಸೆ, ಆಲೂಗಡ್ಡೆ ಮತ್ತು ರವೆ ಇರುತ್ತವೆ. 5. ಊಟ ಆದ ಮೇಲೆ ನೀರು ಕುಡಿಯಬೇಕು. ಅದಲ್ಲದೆ ಒಂದು ಊಟದಿಂದ ಮತ್ತೊಂದು ಊಟದ ಅಂತರದಲ್ಲಿ ಆದಷ್ಟು ನೀರನ್ನು ಕುಡಿಯಬೇಕು. ಕುಡಿಯುವ ನೀರು ಸ್ವಚ್ಛವಾಗಿ ಇರಬೇಕು. ಪೌಷ್ಟಿಕವಾದ ಆಹಾರ ತಿನ್ನುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮಾಡುವುದರಿಂದ ನಿಮ್ಮ ಮಗು ಆರೋಗ್ಯವಾಗಿ ಇರುತ್ತದೆ ಮತ್ತು ಮಗುವಿನ ಭವಿಷ್ಯ ಚೆನ್ನಾಗಿರುತ್ತದೆ.